ಭಗವದ್ಗೀತಾ ಅಧ್ಯಾಯ 5 ಕರ್ಮಸನ್ಯಾಸ ಯೋಗ ಶ್ಲೋಕ 5 ಯತ್ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಕನ್ನಡ ಅನುವಾದ. ಜ್ಞಾನಯೋಗದಿಂದ ಯಾವ ಪರಮಸ್ಥಿತಿ ದೊರಕುತ್ತದೋ ಅದೇ ಸ್ಥಿತಿಯನ್ನು ಕರ್ಮಯೋಗದಿಂದಲೂ ತಲುಪಬಹುದು. ಜ್ಞಾನ ಮತ್ತು ಕರ್ಮಯೋಗ ಎರಡನ್ನೂ ಒಂದೇ ಎಂದು ಯಾರು ನೋಡುತ್ತಾನೋ ಅವನೇ ಸತ್ಯದ ದರ್ಶನ ಪಡೆದವನು. ಅರ್ಥ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಯೋಗಗಳ ಪರಮ ಏಕತ್ವವನ್ನು ವಿವರಿಸುತ್ತಾರೆ. ಮಾರ್ಗಗಳು ವಿಭಿನ್ನವಾಗಿದೆ ಎಂದು ತೋಚಿದರೂ ಗಮ್ಯ ಒಂದೇ. ಜ್ಞಾನ ಮತ್ತು ಕರ್ಮ ವಿಭಿನ್ನವೆಂದು ತೋಚುವುದು ಮನಸ್ಸಿನ ಮಿಥ್ಯೆ. ಗಮ್ಯ ಒಂದೇ ಆದಾಗ ಮಾರ್ಗಗಳಲ್ಲಿ ಭೇದವಾಗುತ್ತದೆ. ಏಕತ್ವದ ದೃಷ್ಟಿಯಲ್ಲಿ ಯೋಗಗಳೆಲ್ಲ ಲೀನವಾಗುತ್ತವೆ. ಅಂತಹ ದೃಷ್ಟಿಯೇ ಆತ್ಮದ ನಿಜ ದರ್ಶನ ಪಡೆಯುತ್ತದೆ ಎಂದು ಹೇಳುತ್ತಾರೆ.